ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತೊಂದು ಯಮ್ಮಿ ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಎಸ್, ನೀವು ವಿಡಿಯೋದಲ್ಲಿ ನೋಡ್ತಾ ಇರೋಗೆ ಫಿಶ್ ಕಬಾಬ್. ಸೊ ಇಲ್ಲಿ ನಾನು ಫಿಶ್ನ ಲೈಕ್ ಡಿಫ್ರೆಂಟ್ ಟೈಪ್ ಕಟ್ ಮಾಡಿಸಿರೋದು. ಸೊ ನಮಗೆ ಯಾವ ಥರ ಬೇಕು ಆ ಥರ ಪೀಸ್ನ ಕಟ್ ಮಾಡಿಸ್ಕೋಬೋದು. ಸೊ ನಾನಿಲ್ಲಿ ಉದ್ದುದ್ದ ಕಟ್ ಮಾಡಿಸ್ಕೊಂಡಿದ್ದೀನಿ. ಸಕ್ಕತ್ತಾಗಿರುತ್ತೆ ಆ್ಯಂಡ್ ವೆರಿ ಕ್ವಿಕ್, ಈಸಿ ಆ್ಯಂಡ್ ಬ್ಯಾಚುಲರ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಈ ಫಿಶ್ ಕಬಾಬ್ನ. ಅದರಲ್ಲೂ ಲೈಕ್ ಇಫ್ ಯು ಯೂಸ್ ರೂಪ್ ಚಾಂದ್ ಅಥವಾ ರೋಹು ಫಿಶ್ ಯೂಸ್ ಮಾಡಿದರೆ ಸಖತ್ತಾಗಿರುತ್ತೆ. ಸೊ ನಾನಿಲ್ಲಿ ರೋಹು ಫಿಶ್ನ ಕಟ್ ಮಾಡಿಸ್ಕೊಂಡಿದ್ದೀನಿ. ಸೊ ಸಿಂಪಲ್ ಯಮ್ಮಿ ಫಿಶ್ ಕಬಾಬ್, ಏನಿಲ್ಲ, ಜಸ್ಟ್ ಕಟ್ ಮಾಡಿರೋ ಪೀಸಸ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಆ್ಯಂಡ್ ಕಬಾಬ್ ಪೌಡರ್ನ ಎಷ್ಟು ಗ್ರಾಮ್ಸ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಹಾಕ್ಕೊಂಡು ಹಾಕೋಬೋದು. ಸ್ವಲ್ಪ ನಿಮಗೆ ಟೇಸ್ಟಿಗೆ ಕಾರ್ನ್ಫ್ಲೋರ್ ಬೇಕಾದರೆ ಹಾಕೋಬೋದು. ಇಫ್ ನಾಟ್ ಕಾರ್ನ್ಫ್ಲೋರ್, ಯು ಕ್ಯಾನ್ ಅಡಿಷ್ನಲ್ಲಾಗಿ ಕಡಲೆ ಹಿಟ್ಟನ್ನು ಹಾಕೋಬೋದು, ಯಾಕಂದರೆ ಬೈಂಡಿಂಗ್ ಚೆನ್ನಾಗಾಗುತ್ತೆ ಅಂತೇಳಿ. ಆ್ಯಂಡ್ ನೀವು ಎಗ್ನ ಕನ್ಸಿಸ್ಟೆನ್ಸಿ ನೋಡಿ ಇದು ಮಾಡಬೇಕು, ಇಲ್ಲಾಂದರೆ ವಾಟರಿ ಥರ ಆಗಿಬಿಡುತ್ತೆ. ಸೊ ಇಲ್ಲಿ ನಂದು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಐ ಹ್ಯಾವ್ ಟೇಕನ್ 2 ಎಗ್ಸ್ನ ಮಿಕ್ಸ್ ಮಾಡಿದ್ದೀನಿ. ಸೊ ಎಗ್ಸ್ ಹಾಕಿದ್ರೆ ಫಿಶ್ಗೆ ಸಖತ್ತಾಗಿ ಟೇಸ್ಟ್ ಬರುತ್ತೆ, ಬಿಕಾಸ್ ಜೆಲಿ ಲೈಕ್ ಟೆಕ್ಸ್ಚರ್ ಥರ ಬರುತ್ತೆ. ಇನ್ಸೈಡೆಲ್ಲನೂ ಸಖತ್ತಾಗಿರುತ್ತೆ. ಸೊ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಎತ್ತಿಡಿ. ಕೆಲವರು ಫ್ರಿಡ್ಜಿಗೆ ಇಡ್ತಾರೆ, ಇನ್ನು ಕೆಲವರು ಹಾಗೆ ಹೊರಗಡೆನೇ ಇಡ್ಬೋದು. ಸೊ ಆಫ್ಟರ್ ಮ್ಯಾರಿನೇಷನ್ ಸೊ ಈ ಥರ ರೆಡಿಯಾಗಿದೆ. ಸ್ವಲ್ಪ ಹೊತ್ತು ಇಟ್ಟಾದಮೇಲೆ ಸೊ ಮ್ಯಾರಿನೇಟ್ ಆದಮೇಲೆ ಚೆನ್ನಾಗಿ ಬೈಂಡ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಒಂದು ಪ್ಯಾನಲ್ಲಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಇಟ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ನಾನಿಲ್ಲಿ ಫಿಶ್ ಕಬಾಬ್ನ ಒಂದೊಂದೇ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಸೊ ಆದಷ್ಟು ಎಣ್ಣೆನ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯೋ ತನಕ ಬೇಯಿಸಿ. ಆ್ಯಂಡ್ ಫಿಶ್ನ ಸ್ವಲ್ಪ ಜಾಸ್ತಿನೇ ಬೇಯಿಸಿದರೆ ಚೆನ್ನಾಗಿರುತ್ತೆ. ಫಿಶ್ಗೆ ಕಂಪ್ಲೀಟ್ ಬೈಂಡ್ ಮಾಡೋಕ್ಕಿಂತ ಲೈಟಾಗಿ ಬೈಂಡ್ ಮಾಡಿದರೆ ಸಖತ್ತಾಗಿರುತ್ತೆ, ಬಿಕಾಸ್ ಫಿಶ್ ಟೇಸ್ಟೂ ಚೆನ್ನಾಗಿರುತ್ತೆ. ಫಿಶ್ ಟೇಸ್ಟ್ ಕೂಡ ನೀವು ಎಂಜಾಯ್ ಮಾಡ್ಬೋದು. ಸೊ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಾಯಿತು, ಸಖತ್ತಾಗಿ ಬ್ಯಾಟಿಂಗ್ ಮಾಡಾಯಿತು. ಸೊ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಆಬ್ವಿಯಸ್ಲಿ ಈಸಿಯಾಗಿ ಟ್ರೈ ಮಾಡ್ಬೋದು. ಸೊ ಈ ಮಳೆಗಾಲಕ್ಕೆ ಚಳಿಗಾಲಕ್ಕೆ ಸಖತ್ತಾಗಿರುತ್ತೆ ಫಿಶ್ ಫ್ರೈ. ಆ್ಯಂಡ್ ಫಿಶ್ ಚೂಸ್ ಮಾಡುವಾಗ ಕೇರ್ಫುಲ್ಲಾಗಿ ಚೂಸ್ ಮಾಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ರೋಹು ರೂಪ್ ಚಾಂದ್ ಫಿಶ್ ಅಂತೂ ಇನ್ನೂ ಸೈಕಾಗಿರುತ್ತೆ ಅಂತ ಹೇಳ್ಬೋದು. ಸೊ ಎಸ್, ಅಂದಾಗೆ ನಾನಿಲ್ಲಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಎಷ್ಟು ಬೇಕು ನಿಮಗೆ ಕನ್ಸಿಸ್ಟೆನ್ಸಿ ಅಷ್ಟನ್ನ. ಆ್ಯಂಡ್ ತವಾ ಫ್ರೈಸ್ ಕೂಡ ಚೆನ್ನಾಗಿರುತ್ತೆ, ಬಟ್ ಒಕೇಶ್ನಲಿ ಕಬಾಬ್ಸ್ ಟ್ರೈ ಮಾಡಿದರೆ ಸಖತ್ತಾಗಿರುತ್ತೆ. ಸೊ ಈ ಥರ ಕನ್ಸಿಸ್ಟೆನ್ಸಿಲಿ ಕರ್ದಾಗಿದೆ. ಸೊ ಜಾಸ್ತಿ ಫ್ರೈ ಮಾಡಿದ್ದೀನಿ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಎಗ್ ಆಗಿರೋದ್ರಿಂದ ಮ್ಯಾರಿನೇಷನ್ ಚೆನ್ನಾಗಿ ಮಾಡಿದ್ದಷ್ಟು ಟೇಸ್ಟು ಸಖತ್ತಾಗಿ ಬರುತ್ತೆ. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳುವಾಗಲೇ ನಿಮಗೆ ಸ್ಪೈಸಿ ಇಷ್ಟಪಡೋದಾದರೆ ನೀವು ಬೇಕಾದರೆ ಹಸಿ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡು ರುಬ್ಕೊಳ್ಳಿ, ಇನ್ನೂ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.